ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್. ಸೊ ದುವಿಕಿಗೆ ತುಂಬ ಗನ್ ಎಲ್ಲ ಕ್ರೇಜ್ ತುಂಬಾ ಇದೆ. ಸೊ ಹಾಗಾಗಿ ಫಾದರ್ಸ್ ಡೇ ಹಿಂದಿನ ದಿನ ನಾನು ವಿಜಯ್ ಹೋಗಿ ಸರ್ಪ್ರೈಸ್ ಆಗಿ ಅವನಿಗೆ ತೊಗೊಂಬಂದು ಕೊಟ್ಟಿದ್ವಿ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ. ಯಾವಾಗನ್ನೋದು ಇದಂತೂ ಎಲ್ಲಂದ್ರಲ್ಲಿ ಬಿದ್ದಿರ್ತವೆ. ಹಳೆ ಗಂದೆಲ್ಲ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಬುಲೆಟ್ ಏ ಲೈಟ್ ಎಲ್ಲ ಬರುತ್ತೆ. ಸೆಲ್ಲ ಏನು ಸೆಲ್ ಅನ್ಸುತ್ತೆ ಅಲ್ಲ? ಚೆಕ್ ಮಾಡಿದ್ರ ಅಲ್ಲಿ? ಇವಾಗ ಯಾಕೆ ಕಾಣಾಗ್ತಿಲ್ಲ? बस वाव कलर कलर छोड़ दो उसको। क्यों कर रहे हो? ऑफ क्यों कर रहे हो? मुझे क्यों शूट कर रहे हो? ये इसमें डाल दे उसको। यहाँ से डालना है वो नहीं, वो जो है क्या जो है ये किधर से डालना है? ये तो आगे से डालना है। डाल मारो। ಸೊ ನಾನು ಶಾಪಲ್ಲಿ ತೊಗೋಬೇಕಾದ್ರೆ ನಾನು ವಿಜಯ್ ಇಬ್ಬರೇ ಇದ್ದಿದ್ದು. ಅವಾಗ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಆಮೇಲೆ ದುವಿಕು ಮಮ್ಮಿ ವೀಡಿಯೋ ಮಾಡು ಮಮ್ಮಿ ಅಂತಿದ್ದ. ಸೊ ಹಾಗಾಗಿ ಒಂದು ಕ್ಲಿಪ್ ತೊಗೊಂಡೆ. ವಾಟರ್ ಬಲೂನ್ ಕೂಡ ಕೊಟ್ಟಿದ್ರು ಹೊಡಿಯೋದಕ್ಕೆ. ಓ ಏನದು? ಲುಕ್ಕಲ್ಲೇ ಇರಬೇಕು, ಮೇಲೆ ಹೊಡಿಬೇಕು, ಎಲ್ಲ ಪಡಿತಾರೆ ಹೋಗಿ. ಈ ಒಂದು ವಿಡಿಯೋ ಬಂದು ಫಾದರ್ಸ್ ಡೇ ದಿನದ ವಿಡಿಯೋ ಇದು. ಸೊ ಅಪ್ಪುಗೆ ಮತ್ತು ದುವಿಕಿಗೆ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಅವರು ಡ್ರೆಸ್ ಕೋಡ್ ಎಲ್ಲ ಹೇಳಿದರು. ಸೊ ಅದನ್ನೇ ಹಾಕೊಂಡು ಹೋಗಬೇಕಿತ್ತು. ಅಪ್ಪುಗೆ ನಾರ್ಮಲು ಯೂನಿಫಾರ್ಮೇ ಇತ್ತು. ಸೊ ಅವನು ಹಾಕ್ಕೊಂಡು ಸ್ಕೂಲ್ಗೆ ಹೋಗಿದ್ದ. ಅವನು ಆಲ್ರೆಡಿ ಬಿಟ್ಟು ಬಂದಿದ್ವಿ. ದುವಿಕಿಗೆ ಹೇಗಿದ್ರು ಸ್ಯಾಟರ್ಡೇ ಲೀವ್ ಇರುತ್ತಲ್ಲ, ಸ್ಯಾಟರ್ಡೇ ಮತ್ತು ಸಂಡೇ 2 ದಿನ ವೀಕೆಂಡಲ್ಲಿ ಲೀವ್ ಇರುತ್ತೆ. ಸೊ ಅವನ್ನ ನಾವೇ ಕರ್ಕೊಂಡು ಹೋಗಬೇಕಿತ್ತು. ಸೊ ನಾನು ವಿಜಯ್ ದುವಿಕ್ 3 ಜನ ಹೋಗ್ತಾ ಇದ್ವಿ ಫಾದರ್ಸ್ ಡೇ ಸೆಲೆಬ್ರೇಷನ್ಗೆ. ಸೊ ಅಪ್ಪು ಆಲ್ರೆಡಿ ಅಲ್ಲೇ ಇರೋದ್ರಿಂದ ಅವ್ನು ನನಗೆ ಅಲ್ಲೇ ಕರ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಟೈಮಾಗಿ ಹೋಗಿತ್ತು. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋಗ್ಬೇಕಿತ್ತು. ಸ್ಯಾಟರ್ಡೇ ಇತ್ತಲ್ಲ, ವಾರ ಎಲ್ಲ ಇತ್ತು ನಮ್ಮದು. ಸೊ ಎಲ್ಲ ಮುಗಿಸಿ ಹೋದ್ವಿ. ಅಷ್ಟರಲ್ಲಿ ಅಪ್ಪುದು ಎಲ್ಲ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ವಿಜಯ್ ಮತ್ತು ಅಪ್ಪು ಅದೊಂದು ಸ್ವಲ್ಪ ಗೇಮ್ನೆಲ್ಲ ಅಪ್ಪ ಮಗ ಎಲ್ಲ ಆಡೋದೆಲ್ಲ ಇರುತ್ತಲ್ಲ ಫಾದರ್ಸ್ ಡೇಗೆ. ಸೊ ಅದೆಲ್ಲ ಒಂದೊಂದು ಪಝಲ್ ಥರ ಎಲ್ಲ ಆಟ ಆಡಿಸ್ತಾ ಇದ್ರು. ಸೊ ಅದೆಲ್ಲ ಒಂದೊಂದು ಗೇಮ್ ನಾನು ಜಾಸ್ತಿ ಏನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸ್ವಲ್ಪನೇ ಒಂದೊಂದು ಗೇಮು, ಅದರಲ್ಲೂ ಸ್ವಲ್ಪನೇ ಶಾರ್ಟ್ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ತೊಗೊಳೋದಕ್ಕೆ ಹೋಗಿಲ್ಲ. ಸೊ ತುಂಬ ಬೋರ್ ಆಗುತ್ತಲ್ಲ ಸುಮ್ಮನೆ ನೋಡೋರ್ಗು. ಸೊ ಹಾಗಾಗಿ ಸ್ವಲ್ಪನೇ ಕ್ಲಿಪ್ ತೊಗೊಂಡಿದ್ದೀನಿ. ಅಪ್ಪದ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ದುವಿಕ್ದು ಒಳಗಡೆ ಇತ್ತು. ಇವರೆಲ್ಲ ಚಿಕ್ಕ ಮಕ್ಕಳೆಲ್ಲ ನರ್ಸರಿ ಟು UKG ಅದೆಲ್ಲ ಒಳಗಡೆ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ಅಂದ್ಬಿಟ್ಟು ನಾವೀಗ ಹೋಗ್ತಾ ಇದ್ದೀವಿ. ಅಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ರು. ಸೊ ನಂದೇ ಸ್ವಲ್ಪ ಜನಕ್ಕೆ ಅಂದರೆ ಆ ಗೇಮ್ಗೆ ಎಷ್ಟು ಜನ ಅಲ್ಲಿ ಆಡ್ಬೋದು ಅಷ್ಟು ಜನನ ಮಾತ್ರ ತೊಗೊಂಡು ಅಲ್ಲಿ ಗೇಮೆಲ್ಲ ಆಡಿಸ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ರೌಂಡು ಬೇರೆ ಫಾದರ್ಸ್ನೆಲ್ಲ ಕರೆಸಿ ಆಡಿಸ್ತಾಯಿದ್ರು. ಚೆನ್ನಾಗಿತ್ತು ಒಂಥರ. ನಾವು ಕೂಡ ಚೆನ್ನಾಗಿ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ನಾವು ಅಮ್ಮಂದರು ಏನು ಮಾಡೋದಕ್ಕಲ್ಲ, ಮದರ್ಸ್ ಡೇ ಅಲ್ವಲ್ಲ, ಫಾದರ್ಸ್ ಡೇ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಫಾದರ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ನಾವು ಕುತ್ಕೊಂಡು ನೋಡಿಕೊಂಡು ಕ್ಲಾಪ್ಸ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ನಾನು ಜಾಸ್ತಿ ಏನು ಕ್ಲಿಪ್ ತೊಗೊಂಡಿಲ್ಲ, ನೀವು ನೋಡ್ಬೋದು. ಸ್ವಲ್ಪನೇ ಕ್ಲಿಪ್ ತೊಗೊಂಡಿದ್ದೀನಿ. ಸ್ವಲ್ಪ ಇರಲಿ ಏನೇನೆಲ್ಲ ಗೇಮ್ಸ್ ಆಡಿಸಿದ್ರು ಇದೆಲ್ಲ. ಆಮೇಲೆ ದುಬಿಕಂತೂ ನಿಲ್ತಾನೆ ಇರಲಿಲ್ಲ. ಅಲ್ಲಿ ಇಲ್ಲಿ ನೆಗಿತಾನೆ ಇದ್ದ. ನನಗೆ ಭಯ ಆಗ್ತಿತ್ತು ಎಲ್ಲಿ ಬಿದ್ದು ಎಲ್ಲಿ ಏಟ್ ಮಾಡ್ಕೊತಾನೋ ಅಂತ ಭಯ ನನಗೆ. ಅವ್ನು ನಿಲ್ಲೋದಿಲ್ಲ. ನಾನು ಎಲ್ಲಿ ಏಟ್ ಮಾಡ್ಕೊತಾನೋ, ಅಲ್ಲೇ ತುಂಬ ಸಲ ಎಲ್ಲ ಬಿದ್ದಿದ್ದಾನೆ. ನನಗೆ ಭಯ ಎಲ್ಲ ಏನಾಗ್ಬಿಡುತ್ತೋ, ಎಲ್ಲಿ ತಲೆ ಹೊಡ್ಕೊಬಿಡ್ತಾನೋ ಇದೆಲ್ಲ. ಬಟ್ ಸುಮ್ಮನೆ ಇರೋ ಅಂದ್ರೂ ಕೂಡ ಇರೋದಿಲ್ಲ. ಅವ್ನು ಕೇಳೋದು ಇಲ್ಲ ಮಾತು. ನಿಮಗೆ ಗೊತ್ತೇ ಇರುತ್ತೆ ಮಕ್ಳುಗಳು ಎಲ್ಲಿ ಕೇಳ್ತಾರೆ, ಅವ್ರು ಇಷ್ಟ ಬಂದಿದೆ ಅವ್ರು ಮಾಡೋದು.
ಸೊ ಆಮೇಲೆ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಅವ್ರವ್ರ ಮಕ್ಕಳನ್ನ ಅವ್ರು ಕಂಡುಹಿಡಿಯೋದು ಅದು ಇತ್ತು. ತುಂಬ ಜನ ಫಾದರ್ಸ್ ಎಲ್ಲ ಮಾಡಿದರು, ಬಟ್ ನಾನು ವಿಜಯ್ದು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ. ಯಾಕೆಂದರೆ ನನ್ನ ಲಾಗ್ಸ್ ಆಗಿರೋದ್ರಿಂದ ವಿಜಯ್ದೇ ತೊಗೋಬೇಕು ಅಂದ್ಬಿಟ್ಟು ನಮ್ದು ಅಷ್ಟೇ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿರೋದು. ವಿಜಯ್ ಅಂತೂ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದರೆ ನೀವು ನೋಡ್ಬೋದು, ಕರೆಕ್ಟಾಗಿ ದುವಿ ಕ್ಯೂನೇ ಅಂತ ಕಂಡುಹಿಡಿದು ಕರ್ಕೊಂಡು ಹೋದರು. ನನಗಂತೂ ಖುಷಿ ಆಯಿತು. ಒಂಥರ ಚೆನ್ನಾಗಿತ್ತು. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಕೂತ್ಕೊಂಡು ನೋಡಿಕೊಂಡು ಮಕ್ಕಳ ಜೊತೆ ಎಲ್ಲ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೇಗಿದ್ರು ವಿಜಯ್ಗೂ ವೀಕೆಂಡ್ ಲೀವ್ ಅಲ್ಲ, ಸ್ಯಾಟರ್ಡೆ ಸಂಡೇ, ಸೊ ಅವ್ರಿಗೂ ಕೂಡ ಮನೆಯಲ್ಲಿ ಬೋರ್ ಆಗುತ್ತೆ. ಸೊ ಈಗ ಹೋಗಿ ಒಂಥರ ಗೇಮ್ಸ್ ಎಲ್ಲ ಆಡಿ ಪಾರ್ಟಿಸಿಪೇಟ್ ಮಾಡಿದ್ದು ಅವ್ರಿಗೂ ಒಂಥರ ಏನೋ ಒಂಥರ ಟೈಮ್ನ ಸ್ಪೆಂಡ್ ಮಾಡಿ ತುಂಬಾ ಇಷ್ಟ ಆಯಿತು. ನಮಗೂ ಅಷ್ಟೇ, ಇನ್ನೇನು ಇದ್ದರೆ ಮನೆಯಲ್ಲಿ ಇರ್ತಾಯಿದ್ವಿ. ಆಮೇಲೆ ಹೋಗಿ ಅಪ್ಪನ ಸ್ಕೂಲಿಂದ ಕರ್ಕೊಂಬರ್ತಾಯಿದ್ವಿ 12:30ಗೆ. ಅಷ್ಟೊತ್ತವರೆಗೂ ಇನ್ನೇನು ಸ್ಕೂಲ್ ಹತ್ರನೇ ಹೋಗಿ ಗೇಮ್ಸ್ ಎಲ್ಲ ಆಡ್ಸಿರಲ್ಲ, ಅದೆಲ್ಲ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಗೇಮ್ ಬಂದು ಬಲೂನ ಊದಿ ಮೇಲ್ಗಡೆನೇ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಮಕ್ಕಳು ಕೆಳಗಡೆ ಗ್ಲಾಸ್ಗಳನ್ನ ಕೊಟ್ಟಿರ್ತಾರೆ, ಅಂದರೆ ಪೇಪರ್ ಗ್ಲಾಸ್ ಬಂದಿರುತ್ತಲ್ಲ, ಸೊ ಅದನ್ನು ಜೋಡಿಸ್ಬೇಕು, ಪಿರಮಿಡ್ ಥರ ಮಾಡಬೇಕು. ಸೊ ಅದು ಇತ್ತು. ದುಬಿಗೆ ಸ್ಟಾರ್ಟಿಂಗ್ ಸ್ವಲ್ಪ ತಡ್ರೆ ಸಾಡ್ದಾಗ ಗೊತ್ತಾಗಲಿಲ್ಲ ಅವ್ನಿಗೆ ಯಾವ ಥರ ಅಂತ. ನಾವು ಕೂಡ ಸ್ಟಾರ್ಟಿಂಗ್ ಏನು ಹೇಳ್ಕೊಟ್ಟಿರಲಿಲ್ಲ, ಬಟ್ ಅಲ್ಲೇ ಮ್ಯಾಮ್ ಹೇಳ್ತಾರಲ್ಲ ಅದನ್ನೇ ಕೇಳ್ಕೊತಾರೆ ಅಂತ ಸುಮ್ಮನೆ ಆಗಿದ್ವಿ. ಬಟ್ ಪಕ್ಕದಲ್ಲಿ ಒಂದು ಹುಡುಗಿ ಮಾಡ್ತಾ ಅದು ನೋಡ್ಬಿಟ್ಟು ಪಟ್ ಅಂತ ಅವನು ಕೂಡ ಮಾಡಿಬಿಟ್ಟ. ಪರವಾಗಿಲ್ಲ, ಪಕ್ಕದಲ್ಲಿ ನೋಡ್ಕೊಂಡಾದ್ರೂ ಫಾಸ್ಟಾಗಿ ಮಾಡ್ದ. ಸೊ ಚೆನ್ನಾಗಿತ್ತು, ಏನೋ ಒಂಥರ ಅಂತ ಹೇಳ್ಬೋದು. ಮಕ್ಕಳ ಜೊತೆ ಈ ರೀತಿ ಎಲ್ಲ ಟೈಮ್ ಕಳೆಯೋದು ಇದೆಲ್ಲ ಚೆನ್ನಾಗಿ ಅನಿಸುತ್ತೆ. ಬಟ್ ನಾವು ಮನೆಯಲ್ಲಿದ್ದಾಗ ಹಿಂಗಾಗ್ಬಿಡ್ತದೆ, ನಮ್ಮ ಕೆಲಸ ನಾವೇ ಬ್ಯುಸಿ ಆಗ್ತೀವಿ. ಮಕ್ಕಳು ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ಇಟ್ಕೊಂಡು ಈ ರೀತಿ ಬ್ಯುಸಿ ಆಗಿಬಿಡ್ತಾರೆ. ನಾವು ಬ್ಯುಸಿ ಇರೋದ್ರಿಂದ ಮಕ್ಕಳನ್ನ ಅಷ್ಟು ನೋಡೋದಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಬಟ್ ಈ ರೀತಿ ಎಲ್ಲ ಒನ್ ಡೇ ಎಲ್ಲರೂ ಈ ಥರ ಸೇರಿದಾಗ ಮಕ್ಕಳ ಜೊತೆ ಮಕ್ಕಳು ಆಟ ಆಡ್ತಾರೆ, ಮತ್ತು ಪೇರೆಂಟ್ಸ್ ಎಲ್ಲ ಮೀಟ್ ಆಗ್ತಾರೆ. ಏನೋ ಒಂಥರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಸಾಂಗ್ಸ್ ಎಲ್ಲ ಹಾಕಿ ಎಲ್ಲರೂ ಕೂಡ ಕೈಯೆಲ್ಲ ಮೇಲೆತ್ತಿ ಹಿಂಗೆಲ್ಲ ಮಾಡಿಕೊಂಡು, ಮತ್ತು ಡ್ಯಾನ್ಸ್ ಕೂಡ ಆಡಿಸಿದ್ರು. ಡ್ಯಾನ್ಸ್ ಮಾಡ್ಬೋದಿತ್ತು. ಸೊ ಸಾಂಗ್ಸ್ ಎಲ್ಲ ಹಾಕಿ ಕ್ಲಾಪ್ಸ್ ಹಾಕ್ಸಿ ಸಖತ್ತಾಗಿ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮಗಂತೂ ಖುಷಿ ಆಯಿತು. ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ವಿ, ಬಟ್ ಹೋಗಿ ಬಂದಿದ್ದು ಇಷ್ಟ ಆಯಿತು ನಮಗೆ. ಸೊ ಅವರು ಸಾಂಗ್ ಎಲ್ಲ ಪ್ಲೇ ಮಾಡಿ ಮ್ಯಾಮು ಅಲ್ಲಿ ನಿಂತ್ಕೊಂಡು ಮ್ಯಾಮ್ಗಳೆಲ್ಲ ಹೇಳ್ಕೊಡ್ತಾಯಿದ್ರು ಆ ರೀತಿ ಎಲ್ಲ ಮಾಡಿ ಅಂತ. ಆಮೇಲೆ ಡ್ಯಾನ್ಸ್ ಮಾಡೋ ಅಂಥವ್ರು ಮಾಡ್ಬೋದಿತ್ತು ಅಂತಲೂ ಹೇಳಿದರು ಮ್ಯಾಮ್ಗಳೆಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಮ್ಯಾಮೆಲ್ಲ ಬಂದು ಜಾಯ್ನ್ ಆದ್ರೆ ಆಮೇಲೆ ಆ ಸಾಂಗ್ ಹಾಕಿದ್ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಮಕ್ಕಳನ್ನ ಮಾಡಿ ಅಂತ ಹೇಳ್ತಿದ್ರು. ಪೇರೆಂಟ್ಸ್ಗೂ ಕೂಡ ಹೇಳಿದರು, ನೀವು ಕೂಡ ಎಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾಯಿದ್ರು. ಬಟ್ ಸ್ವಲ್ಪ ಜನ ಪೇರೆಂಟ್ಸ್ಗಳೆಲ್ಲ ಮಾಡ್ತಾರೆ. ನಾನು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಹೋದರೆ ನಂದು ಯಾರು ವೀಡಿಯೋ ಮಾಡ್ತಾರೆ, ವಿಜಯ್ ಹೇಳಿದ್ರೆ ಅದಕ್ಕೂ ಬೈತಾರೆ. ಸೊ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ನನಗಿಷ್ಟ ಸಾಂಗ್ ಏನಾರು ಹಾಕಿದರೆ ಹೋಗಿ ಡ್ಯಾನ್ಸ್ ಮಾಡೋದಿದೆಲ್ಲ ಇಷ್ಟ ಆಗುತ್ತೆ. ಬಟ್ ಏನಪ್ಪ ಆಗುತ್ತೆ ಅಂತಂದರೆ ನಂದು ವೀಡಿಯೋ ಯಾರೂ ಮಾಡಲ್ಲ, ನಾನು ಬೇರೆಯವ್ರದ್ದು ಮಾಡ್ಕೊಂಡು ನಿಂತ್ಕೊಂಡಿರ್ತೀನಿ, ಅಷ್ಟೇ ಆಗೋದು ಅಲ್ಲಿ ಪ್ರಾಬ್ಲಮ್ಸು. ಸೊ ಅದಾದಮೇಲೆ ಮ್ಯೂಸಿಕಲ್ ಚೇರ್ ಬರುತ್ತಲ್ಲ ಗೇಮು, ಆ ರೀತಿ ಇದೇನಪ್ಪ ಅಂತ ಅಂದರೆ ಸುತ್ತ ರೌಂಡ್ ಆಗ್ತಾ ಇರೋದು. ಪೇಪರ್ ಗ್ಲಾಸ್ನ ಇಟ್ಟಿದ್ರು. ಸೊ ಆಮೇಲೆ ಫಾದರ್ಸ್ ಎಷ್ಟು ಜನ ಇದ್ದಾರೆ ಅದರಲ್ಲಿ ಒಂದು ಕಪ್ಪನ್ನ ಕಮ್ಮಿ ಮಾಡಿರ್ತಾರೆ. ಮ್ಯೂಸಿಕಲ್ ಚೇರಲ್ಲಿ ಹೆಂಗೆ ಒಂದು ಚೇರ್ ಕಮ್ಮಿ ಇಟ್ಟು ರೌಂಡ್ ಆಗ್ತಾ ಮತ್ತು ಔಟ್ ಆದಂಗೆ ಒಂದೊಂದು ಕಪ್ ತೆಗಿತಾ ಇರ್ತಾರೆ, ಒಂದೊಂದು ಚೇರ್ ತೆಗಿತಾ ಇರ್ತಾರೆ. ಆ ರೀತಿ ಇವರು ಒಂದೊಂದು ಕಪ್ಪನ್ನ ತೆಗಿತಾ ಇರ್ತಾರೆ. ಸೊ ಅದೊಂದು ಆಟ ಆಡಿಸಿದ್ರು, ಅದು ಕೂಡ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಗೇಮು ಕೂಡ ಒಂಥರ ಡಿಫ್ರೆಂಟಾಗಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಈ ರೀತಿ ಎಲ್ಲ ತುಂಬ ಜನ ಇದ್ದಾಗ ಸೇರಿದಾಗೆಲ್ಲ ಈ ರೀತಿ ಎಲ್ಲ ಗೇಮ್ಸ್ ಎಲ್ಲ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಬಟ್ ಏನಪ್ಪ ಅಂದರೆ ನಾವು ಯಾವುದಕ್ಕೂ ಟೈಮ್ ಕೊಡಲ್ಲ ಅಷ್ಟು. ಇಲ್ಲ ಈ ರೀತಿ ಎಲ್ಲ ಆಡಬೇಕಂತ ನನಗೆ ಅವತ್ತು ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವು ಮಕ್ಕಳೆಲ್ಲ ಇದ್ದಾಗ ಈ ರೀತಿ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿತ್ತು ನನಗೆ. ಸೊ ದುಬ್ಬಿಕ್ಕಂತೂ ಫುಲ್ ಡ್ಯಾನ್ಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ. ಆಮೇಲೆ ಫುಲ್ ಲಾಸ್ಟಲ್ಲಿ ಸಾಂಗ್ ಹಾಕಿ ಎಲ್ಲರಿಗೂ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಬಿಟ್ಟಿದ್ರು. ಅವ್ರವ್ರ ಇಷ್ಟ, ಅವ್ರು ಯಾರು ಬೇಕಾದರೂ ಹೋಗಿ ಮಾಡ್ಬೋದು, ಆ ರೀತಿ ಏನಿಲ್ಲ. ಮಕ್ಕಳು ಮತ್ತು ಅಪ್ಪ ಅಮ್ಮ ಯಾರು ಬೇಕಾದರೂ ಮಾಡ್ಬೋದಿತ್ತಲ್ಲಿ, ಆ ಥರ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಎಲ್ಲರೂ ಕೂಡ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ಮತ್ತೆ ಹೇಳ್ತಾನೇ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಮಧ್ಯಾಹ್ನ ತನಕ 12:30 ಅಪ್ಪು ಕರ್ಕೊಂಬರೋ ತನಕನೂ ಇತ್ತು ಗೇಮ್ಸ್ ಎಲ್ಲ. ಸೊ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲವನೇ ಪೇಪರಲ್ಲಿ ಕ್ರಾಫ್ಟ್ ಎಲ್ಲ ಮಾಡಿಸಿ ಮತ್ತು ಮಕ್ಕಳು ಕೈಲೇ ಬರೆಸಿದ್ರು.
ಡ್ಯಾಡ್ ಯು ಆರ್ ಮೈ ಸೂಪರ್ ಹೀರೋ, ಐ ಲವ್ ಯು ಡ್ಯಾಡ್, ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ಬರ್ಸಿದ್ರು. ಅವ್ರ ಕೈಲೇ ಬರ್ಸಿದ್ರಲ್ಲ ಅದಂತೂ ತುಂಬಾ ಮೆಮೊರೇಬಲ್ಲು, ಇಟ್ಕೊಳ್ಳೋದಕ್ಕೆ ನಮಗೆ ಒಂಥರ ಮೆಮೊರಿ ಇರುತ್ತಲ್ವ ಮಕ್ಕಳನ್ನೇ ಬರ್ದಿರೋದು ಅದೆಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿಸಿದ್ರು, ನನಗಂತೂ ಇಷ್ಟ ಆಯಿತು ತುಂಬಾ. ಅವ್ರ ಕೈಯಿಂದನೇ ಬರ್ಸಿದ್ದು ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಮಕ್ಳಿಗೂ ಕೂಡ ಆ ರೀತಿ ಫ್ಲವರೆಲ್ಲ ಮಾಡಿಸಿ ಅದರಲ್ಲಿ ಮಕ್ಳ ಕೈಲೇ ಬರ್ಸಿ ಎಲ್ಲ ಮಕ್ಳಿಗೂ ಕೂಡ ಕೊಟ್ಟಿದ್ರು. ಆಮೇಲೆ ಗೇಮ್ಸ್ ಎಲ್ಲ ಮುಗಿದ್ಮೇಲೆ ಸ್ನ್ಯಾಕ್ಸ್ ಕೂಡ ಎಲ್ಲರಿಗೂ ಕೂಡ ಕೊಟ್ಟಿದ್ರು. ನೀವಿಲ್ಲಿ ನೋಡ್ಬೋದು ಬನಾನಾ, ಕೇಕ್, ಫ್ರೂಟಿ ಎಲ್ಲದೂ ಕೂಡ ಕೊಟ್ಟಿದ್ರು. ಅದಾದಮೇಲೆ ಏನಾಯ್ತಪ್ಪ ಅಂತ ಅಂದರೆ 12 o'clock ಗೇಮ್ ಎಲ್ಲ ಮುಗಿದು ಹೋಗ್ಬಿಡ್ತು. ಆಮೇಲೆ ಏನು ಮಾಡೋದು, 12:15 12:30 ಒಳಗಡೆ ಅಪ್ಪನ ಬಿಡೋದು. ಅಷ್ಟೋ ತನಕ ಏನು ಮಾಡೋದು ಅಂದ್ಬಿಟ್ಟು ವಿಜಯ್ ಏನಂತ ಅಂದರು, ಹೋಗಿ ಮಟನ್ ತೊಗೊಂಬಂದ್ಬಿಡೋಣ ಅಂತ ಅಂದರು. ಸೊ ನಿಮ್ಗೆ ಗೊತ್ತೇ ಇರುತ್ತೆ, ನಾವು ವೀಕೆಂಡು ಸ್ಯಾಟರ್ಡೇ ಸಂಡೇ ನಮಗೆ ನಾನ್ ವೆಜ್ ಬೇಕೇ ಬೇಕು. ನಾವು ನಾನ್ ವೆಜ್ ಇಲ್ಲಾಂದರೆ ಇರೋದಕ್ಕೆ ಆಗೋಲ್ಲ. ಸೊ ಹಾಗಾಗಿ ಮಟನ್ ತೊಗೊಂಬರೋಕ್ಕೆ ಅಂದ್ಬಿಟ್ಟು ಮಟನ್ ಶಾಪ್ಗೆ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ತೊಗೊಂಡು ಹೋಗ್ಬಿಟ್ರೆ ಆಮೇಲೆ ಅಷ್ಟೊತ್ತಿಗೆ 12:30 12:15 ಮೇಲೆ ಬಿಡ್ತಾರೆ. ಸೊ ಅಷ್ಟೊತ್ತಿಗೆ ಅವನ್ನ ಪಿಕ್ ಮಾಡಿಕೊಂಡು ಅಪ್ಪನ ಮನೆಗೆ ಹೋಗ್ಬೋದು ಅಂದ್ಬಿಟ್ಟು. ಅದಾದಮೇಲೆ ನಾನು ಅಪ್ಪನ ಪಿಕ್ ಮಾಡಿಕೊಂಡು ಹೋದ್ಮೇಲೆ ಲಾಗ್ನ ನಾನು ಅಲ್ಲಿಗೆ ಎಂಡ್ ಮಾಡಿದೆ. ನಾನು ಈವ್ನಿಂಗು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹೇಗಿದ್ರು ಮಟನ್ ತೊಗೊಂಬಂದಿದ್ವಲ್ಲ, ನೈಟ್ ಊಟಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ರೆಡಿ ಮಾಡ್ಕೊತಿದ್ದೆ. ಆಲ್ಮೋಸ್ಟ್ ನಾವು ಮಟನ್ ತಂದರೆ ಮಟನ್ದು ಸಾಂಬಾರೇ ಜಾಸ್ತಿ ಮಾಡೋದು, ಏಕೆಂದರೆ ಮಟನ್ ಸಾಂಬಾರು ಜೊತೆಗೆ ಮುದ್ದೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಮಟನ್ ತಿಂದು ಅಂತ ಅನ್ನಿಸ್ಕೋಬೇಕು ಅಂತ ಅಂದರೆ ನಮಗೆ ಸಾಂಬಾರು ಜೊತೆ ತಿಂದ್ರೇ ಒಂಥರ ಮುದ್ದೆ ಸಾಂಬಾರು ಇದೆಲ್ಲ ತಿಂದರೆ ಮಟನ್ ತಿಂದಿದ್ದೀವಿ ವಾರ ಅಂತ ಅನಿಸುತ್ತೆ. ಆ ರೀತಿ ಫೀಲು, ಏಕೆಂದರೆ ತಿಂದು ಅದೇ ಥರ ಅನಿಸ್ಬಿಟ್ಟಿದೆ. ವಿಜಯ್ಗೆ ಮೊದಲೆಲ್ಲ ಆ ಥರ ಅನ್ನಿಸ್ತಿರಲಿಲ್ಲ, ಅವ್ರ ಥರ ಗ್ರೇವಿ ಮಾಡ್ಕೊತಿದ್ರು ಮಟನ್ ಗ್ರೇವಿ. ಸೊ ಅದರಲ್ಲಿ ಅವ್ರಿಗೆ ಮಟನ್ ತಿಂದಂಗೆ ಅನ್ನಿಸ್ತಿತ್ತು. ಬಟ್ ಯಾವಾಗ ಬ್ಯಾಂಗ್ಳೂರೆಲ್ಲ ಶಿಫ್ಟ್ ಆದೋ, ಬೆಂಗಳೂರು ಕಡೆ ಬಂದಮೇಲೆ ಮಟನ್ ಸಾಂಬಾರು ಜೊತೆ ಮುದ್ದೆ ತಿಂದು ಇವಾಗ ವಿಜಯ್ನೂ ಅದೇ ಅಂತಾರೆ. ಬಿರಿಯಾನಿ ಮತ್ತು ಈ ಥರ ಬೇರೆ ಮಟನ್ ಗ್ರೇವಿ ಏನೇ ಒಂದು ಮಾಡ್ಕೊಂಡ್ರು ಅಷ್ಟು ನಾವು ಈ ವಾರ ಮಟನ್ ತಿಂದು ಅಂತ ಅನಿಸೋದಿಲ್ಲ. ಅದೇ ಮಟನ್ ಸಾಂಬಾರು ಜೊತೆ ತಿಂದರೆ 1-2 ಟೈಮ್ 3 ಟೈಮ್ ತಿಂದುಬಿಟ್ರೆ ಈ ವಾರ ಮಟನ್ ತಿಂದಿದ್ದೀವಿ ಅಂತ ಒಂಥರ ಸಮಾಧಾನ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಜಾಸ್ತಿ ಏನಪ್ಪ ಅಂತ ಅಂದರೆ ಮಟನ್ ತಂದರೆ ಸಾಂಬಾರು ಮುದ್ದೆನೇ ಮಾಡ್ಕೊಳ್ಳೋದು ಊರ ಥರ. ಯಾವಾಗಾದರೂ ಬಿರಿಯಾನಿ ತಿನ್ನಬೇಕಂದ್ರೆ ನೀವು ನೋಡಿರ್ತೀರ ನನ್ನ ವ್ಲಾಗ್ಸಲ್ಲಿ ಒಂದೊಂದು ಟೈಮ್ ಬಿರಿಯಾನಿನೂ ಕೂಡ ಮಾಡ್ಕೊತೀವಿ. ಅದು ಬಿಟ್ಟರೆ ನಾರ್ತ್ ಇಂಡಿಯನ್ ಗ್ರೇವಿ ಮಾಡ್ಕೋತೀವಿ. ವಿಜಯ್ಗೆ ಇಷ್ಟ ಆಗುತ್ತದು, ಯಾವಾಗಲೂ ಇಷ್ಟ ಆಗೋಲ್ಲ, ಬಟ್ ಅವರು ಈಗ ಕಮ್ಮಿ ಮಾಡಿದ್ದಾರೆ. ಮೊದಲೆಲ್ಲ ಅವ್ರಿಗೆ ಇಷ್ಟ ಆಗ್ತಿತ್ತು ಅದನ್ನೇ, ಬಟ್ ಇವಾಗ ಮುದ್ದೆ ತಿಂದು ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮಟನ್ ಗ್ರೇವಿ ಅಪರೂಪಕ್ಕೆ ಮಾಡ್ಕೋತೀವಿ ಚಪಾತಿ ಜೊತೆಗೆ ಅಥವಾ ರೈಸ್ ಜೊತೆಗೆ ಅಂದ್ಬಿಟ್ಟು. ಆಲ್ಮೋಸ್ಟ್ ಜಾಸ್ತಿ ಮೋಸ್ಟ್ ಆಫ್ ದ ಟೈಮ್ ನಾವು ಮುದ್ದೆ ಜೊತೆಗೇ ಜಾಸ್ತಿ ಸಾಂಬಾರು ಮಾಡ್ಕೊಳ್ಳೋದು. ಅದು ತಿಂದಾಗ ಅನಿಸುತ್ತೆ, 1-2 ಟೈಮ್ 3 ಟೈಮ್ ತಿಂತೀವ ಮುದ್ದೆ ಜೊತೆಗೆ ಸಾಂಬಾರು, ಒಂಥರ ಮಟನು ತಿಂತೀವ, ಸಖತ್ತಾಗಿರುತ್ತೆ. ಏನೋ ಈ ವಾರ ಮಟನ್ ಅಪ್ಪ ನಾವು ತಿಂದು ಮನಸ್ಫೂರ್ತಿ ಅಂತ ಅನಿಸುತ್ತೆ ನಮಗೆ, ತಿಂದಿದ್ದೀವಪ್ಪ ಈ ವಾರ ನಾನ್ ವೆಜ್ ಅಂತ. ಸೊ ಆ ರೀತಿ ನಾನೆಲ್ಲ ಇಲ್ಲಿ ಕುಕ್ಕಿಂಗ್ ಮಾಡ್ಕೊತಿದ್ದೆ. ನಾನೇನು ಮಟನ್ ವೀಡಿಯೋ ಲಾಗು ರೆಸಿಪಿದು ಯಾವಾಗಲೂ ಮೊದಲೇ ಹಾಕಿದ್ದೀನಿ, ಒಂದು 2 years ಬ್ಯಾಕೋ ಯಾವಾಗಲೂ. ಬಟ್ ಇವಾಗ ನಾನು ರೆಸಿಪಿ ಏನೂ ಶೂಟ್ ಮಾಡ್ಕೊತಿರ್ಲಿಲ್ಲ, ಕುಕ್ಕಿಂಗ್ ಮಾಡ್ಕೊಂಡು ಹಾಗೆ ಲಾಗ್ನ ನಾನು ಮಾಡ್ಕೊತಾ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಏನು ಕುಕ್ಕಿಂಗ್ ಅಂಥದ್ದೇನೂ ತೋರಿಸಿಲ್ಲ. ನಾರ್ಮಲಿ ನಾನು ಸಾಂಬಾರು ಯಾವ ರೀತಿ ಮಾಡ್ತೀನಿ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಲಾಗ್ ಮಾಡ್ಕೊಂಡು ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗೆ ಲಾಗ್ ಮಾಡಿಕೊಂಡು ಮಾಡ್ತಾ ಇದ್ದೆ. ಈ ಮನೆಗೆ ಶಿಫ್ಟ್ ಆದಾಗ ಆವಾಗ 1 ಮಂತ್ ನಾನು ಸರಿಯಾಗಿ ಲಾಗ್ಸ್ ಎಲ್ಲ ಹಾಕಿರಲಿಲ್ಲ. ಯಾರೊಬ್ಬರು ಕಮೆಂಟ್ ಮಾಡಿದರು, ಯಾಕೆ ಲಾಗ್ಸ್ ಎಲ್ಲ ಆಗ್ತಾಯಿಲ್ಲ, ಏನಾಯಿತು ಅಂತ. ಸೊ ಏನಪ್ಪ ಅಂತಂದರೆ ಶಿಫ್ಟ್ ಆದಾಗ ನಾನು ಹೇಳಿದ್ನಲ್ಲ, ಎಷ್ಟೊಂದು ಲಾಗ್ಸಲ್ಲಿ ಹೇಳಿದ್ದೀನಿ, ಶಿಫ್ಟ್ ಆದಮೇಲೆ ಆಗಿರೋಂಥ ಲಾಗ್ಸಲ್ಲಿ ತುಂಬ ಒಂಥರ ಬ್ಯುಸಿ ಇದ್ದೆ. ಕೆಲಸಗಳು ಅದು ಇದು ತುಂಬಾ ಇತ್ತು, ಮನೇಲೆಲ್ಲ ಅಂಟ್ಕೊಂಡು ಇದೆಲ್ಲ ಇರೋದ್ರಿಂದ ನಂಗೆ ಅದೆಲ್ಲ ಎತ್ತಿ ಜೋಡಿಸಿ ಇದೆಲ್ಲ ಮಾಡ್ಕೊಳ್ಳೋವರೆಗೂ ನನಗೆ ಲಾಗ್ಸು ಬೇಡ ಏನು ಬೇಡ ಅನಿಸ್ಬಿಟ್ಟಿತ್ತು, ನಿಧಾನಕ್ಕೆ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಸ್ವಲ್ಪ ಲಾಗ್ಸ್ ಹಾಕೋದು ಲೇಟ್ ಆಯಿತು. ಅದು ಬಿಟ್ಟರೆ ಏನೂ ಇಲ್ಲ, ಟೈಮ್ ಇದ್ದರೆ ನಾನು ಎಡಿಟ್ ಮಾಡಿ ಹಾಕ್ಬಿಡ್ತೀನಿ. ಬಟ್ ಒಂದೊಂದ್ಸಲ ಆಚೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಎಡಿಟ್ ಮಾಡೋದಕ್ಕೆ ಟೈಮ್ ಇರೋಲ್ಲ. ಇನ್ನು ವೀಕೆಂಡಲ್ಲಂತೂ ಮಕ್ಳು ಇರ್ತಾರೆ ಮನೆಯಲ್ಲಿ, ಸೌಂಡು 2 ರೂಮಲ್ಲೂ ಟಿ ವಿ ಓಡ್ತಾ ಇರುತ್ತೆ, ಹಾಲಲ್ಲೂ ಟಿ ವಿ ಓಡ್ತಾ ಇರ್ತದೆ. 2 ಕಡೆ ಟಿ ವಿ ಓಡೋದ್ರಿಂದ ನನಗೆ ವಾಯ್ಸ್ ಓವರ್ ಇದೇನು ಕೊಡೋದಕ್ಕಾಗಲ್ಲ. ಮತ್ತು ವೀಡಿಯೋದಲ್ಲಿ ಮಾತಾಡೋದಕ್ಕೂ ಆಗಲ್ಲ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ವೀಡಿಯೋದಲ್ಲೂ ಅಷ್ಟೇ ಮಕ್ಕಳೆಲ್ಲ ತುಂಬ ಸೌಂಡ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನನಗೆ ವೀಡಿಯೋದಲ್ಲಿ ಮಾತಾಡೋಕ್ಕೂ ಕೂಡ ಅಷ್ಟು ಅವಕಾಶ ಸಿಗೋದಿಲ್ಲ ನನಗೆ. ಅದಕ್ಕೋಸ್ಕರನೇ ನಾನು ವಾಯ್ಸ್ ಓವರ್ ಜಾಸ್ತಿ ಕೊಡೋದು. ನನಗೆ ಲಾಗ್ಸ್ ಆಗ್ತಾಯಿಲ್ಲ ಅಂತ ಕಮೆಂಟ್ ಮಾಡಿದ್ರಲ್ಲ, ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಮ್ಮನ್ನು ನೋಡೋವಂಥವ್ರು ಇದ್ದಾರಲ್ಲ ಅಂತ ನಂಗೆ ತುಂಬಾ ಖುಷಿ ಆಯಿತು. ನಾನು ಅವತ್ತೇ ಹೇಳೋಣ ಅಂದ್ಕೊಂಡೆ, ಎಷ್ಟೊಂದು ಲಾಗ್ಸ್ ಹಾಕಿದೆ ನಾನು ಅವ್ರು ಹೇಳಿ ಆದಮೇಲೆ. ಬಟ್ ಅವಾಗೆಲ್ಲ ನಾನು ಬೇಡ ಇರು ಅದೆಲ್ಲ ಅವಾಗ ಅಂದರೆ ಶಿಫ್ಟ್ ಆಗಿದ್ದ ಮೊದಲು ಮಾಡ್ಕೊಂಡಿರೋ ವೀಡಿಯೋಸು, ಶಿಫ್ಟ್ ಟೈಮಲ್ಲಿ ಮಾಡ್ಕೊಂಡಿರೋಂಥ ವೀಡಿಯೋಸ್ ಎಲ್ಲ ಇತ್ತು. ಬಟ್ ಇವಾಗ ಹೇಳೋದಕ್ಕೆ ಒಳ್ಳೆಯ ಸಮಯ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು
ಇವಾಗ ಹೇಳ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನನ್ನು ನೋಡ್ತಾರಾ, ಕೇಳ್ತಾರಲ್ಲ ಯಾಕೆ ಹಾಕಿಲ್ಲ ವೀಡಿಯೋಸ್ ಅಂತ, ಇದೆಲ್ಲ ನಂಗೆ ತುಂಬಾ ಖುಷಿ ಕೊಡ್ತು ಅವ್ರು ಆ ಥರ ಕೇಳಿದ್ರಿಂದ. ಸೊ ಇನ್ನು ಮುಂದೆ ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಪ್ಪು ಏನಪ್ಪ ಅಂತ ಅಂದರೆ ಇದೇನು ಕಡಲೆ ಕಾಳು ಮತ್ತು ಏನೇನು ಹಾಗೆ ಗ್ರೋತ್ ಆಗುತ್ತೆ ಒಂದು ಗ್ಲಾಸ್ ಬೌಲ್ಗೆ ಕಾಟನ್ ಎಲ್ಲ ಹಾಕಿಬಿಟ್ಟು ಅದರಲ್ಲಿ ಬೀಜ ಹಾಕಿದ, ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಗ್ರೋತ್ ಆಗೋದಕ್ಕಿಂತ ಬಿಟ್ಟಿದೆ. ಅದ ತೊಗೊಂಬಂದು ತೋರಿಸ್ತಾ ಇದ್ದ, ನೀವು ನೋಡಿದ್ರಲ್ಲ ಅದು. ಸೊ ಅದಾಲೆ ಇಷ್ಟುದ್ದ ಲೆಂತಾಗಿ ಬೆಳೆದು ಬಿಟ್ಟಿತ್ತು. ಅವನಿಗೊಂಥರ ಇಂಟ್ರೆಸ್ಟು ಗಿಡಗಳನ್ನೆಲ್ಲ ಹಾಕೋದು. ನಂತರನೇ ಅವನು ಸ್ವಲ್ಪ ಗಿಡಗಳ ನಾನು ಬೆಳೆಸಬೇಕು, ಇದೆಲ್ಲ ಗ್ರೋತ್ ಮಾಡಬೇಕು ಈ ರೀತಿ ಎಲ್ಲ ಅವನಿಗೆ ಸ್ವಲ್ಪ ಇದೆ. ಸೊ ಹಾಗಾಗಿ ಅವನು ತೊಗೊಂಬಂದು ತೋರಿಸ್ತಿದ್ದ, ನೋಡು ಮಮ್ಮಿ ಏನು ಮಾಡೋಣ, ಪಾಟ್ಗೆ ಹಾಕೋಣ ಏನು ಅಂತ ಕೇಳೋದಕ್ಕೆ ಅಂದ್ಬಿಟ್ಟು ತೊಗೊಂಬಂದು ತೋರಿಸ್ತಾ ಇದ್ದ. ಸ್ವಲ್ಪ ಹಾಗೆ ನೀರಲ್ಲೇ ಗ್ರೋತ್ ಮಾಡಿದ್ದಾನೆ. ಆಮೇಲೆ ಪಾಟ್ಗೆ ದೊಡ್ಡದಾಗಿದೆಯಲ್ಲ, ಸೊ ಹಾಗಾಗಿ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಕೇಳೋದಕ್ಕೆ ಅಂದ್ಬಿಟ್ಟು ಬಂದಿದ್ದ. ಸೊ ಹಾಗೆ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ಮಾಡ್ಕೊತಾ ಇದ್ದೆ. ಸೊ ನಾನು ಅಡುಗೆ ಮಾಡಬೇಕಾದ್ರೆ ಎಲ್ಲ ನೀವು ನೋಡಿರ್ತೀರ, ನಾನು ಒಂದೊಂದು ಹಾಗಾಗಿ ವೀಡಿಯೋ ಮಾಡ್ಕೊತಾ ಇರ್ತೀನಿ ಸುಮ್ಮನೆ ನಿಂತ್ಕೊಂಡು. ಹೇಗಿದ್ರು ಅಡುಗೆ ಮಾಡ್ತಾ ಇರ್ತೀನಿ, ಆ ಸಾಂಬಾರೆಲ್ಲ ಬೇಯ್ತಾ ಇರುತ್ತೆ. ಆ ಟೈಮಲ್ಲಿ ಫ್ರೀ ಇದ್ದಾಗ ಹಿಂಗೆ ಒಂದೊಂದು ಫೋಸ್ಗಳು ಕೊಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು, ಇದೊಂದು ನಂದು ಅಭ್ಯಾಸ. ಎಷ್ಟೊಂದು ಲಾಗಲ್ಲಿ ಇದೇ ರೀತಿ ಮಾಡಿದ್ದೀನಿ ನಾನು. ಸೊ ಅದಾದಮೇಲೆ ದುವಿಕ್ನ ಅಲ್ಲಿ ನೀವು ನೋಡ್ಬೋದು ಸೈಕಲ್ ಹೊಡಿತಿದ್ದ ಮನೆ ಒಳಗೆಲ್ಲ. ಫುಲ್ಲು ಫ್ರೀಯಾಗಿದೆ ಸ್ವಲ್ಪ, ಆದರೂ ಏನೇನೋ ಐಟಮ್ಸ್ ಎಲ್ಲ ಇದೆ. ಬಟ್ ಆದರೂ ನಾವು ಸೈಕಲ್ ಹೊಡಿತಾ ಇರ್ತಾನೆ, ನೀವು ನೋಡ್ಬೋದು. ಅದಕ್ಕೆ ಕರೀತಿದೆ ಬಾರೋ ವೀಡಿಯೋಗೆ ಅಂತ. ನೋಡಿ ಇವಾಗ ಬರ್ತಾನೆ, ಬಂದು ವೀಡಿಯೋ ಇಟ್ಕೊಂಡು ಅವನೇ ಲಾಗ್ ಮಾಡ್ತಾನೆ ಇವಾಗ. ಇನ್ನೂ ಕೆಳಗಂತೆ ಗೈಸ್ ನೋಡಿ. ಇನ್ನೇ ಕೆಳಗೆ ಮಾಡ್ಬೇಕಮ್ಮ, ಇನ್ನೇ ಕೇಳ್ತೀನಿಕಾ ಮಕ್ಕಳು. ಅಮ್ಮ ಹೊಡ್ಕೊಂಡೆ ಅಲ್ಲ, ಸಾಕು ಬಿಡು. ಇನ್ನ ಇಟ್ಕ ಸಾಕಾ? ಓಕೆ. ದುವಿಕ್ ಸೈಕಲ್ ತೋರಿಸ್ಬೇಕಿತ್ತು, ಸೊ ಹಾಗಾಗಿ ಕೆಳಗೆ ಮಾಡು ಮಮ್ಮಿ ಕ್ಯಾಮ್ರಾನ ಅಂತಿದ್ದ. ಸೊ ಮಾಡಿಕೊಂಡು ಸ್ವಲ್ಪ ಹಂಗೆ ಸುಮ್ಮನೆ ವೀಡಿಯೋ ಮಾಡಿ ಓಡ್ಬಿಟ್ಟ. ಅವನು ಎಲ್ಲಿ ನಿಂತಿದ್ದಾನಿಲ್ಲಲ್ಲ, ಸೊ ಓಡ್ದ. ಆಮೇಲೆ ನಾನು ಸಾಂಬಾರೆಲ್ಲ ಬೇಯೋದಕ್ಕಿಟ್ಟು ಮಟನೆಲ್ಲ ಹಾಕಿ ಆಮೇಲೆ ಚರ್ಬಿನ ಹಾಕ್ತಾಯಿದ್ದೆ. ಸೊ ಹೀಗೆ ಕುಕ್ಕಿಂಗ್ ಮಾಡಿಕೊಂಡು ನಿಮ್ಮ ಜೊತೆ ಹಾಗೇ ಮಾತಾಡಿಕೊಂಡು ಲಾಗ್ನ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಬೇರೆ ಬೇರೆ ಕೆಲಸ ಮಾಡ್ಕೊಂಡೆಲ್ಲ ಮಾಡೋದಕ್ಕೆಲ್ಲ ಆಗೋದಿಲ್ಲ, ಯಾವಾಗಲೂ ಕ್ಯಾಮ್ರಾ ಹಿಡಿಯೋದಕ್ಕೆ ಆಗಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ನಂದು ಯಾರಾದರೂ ವಿಡಿಯೋ ಮಾಡು ಅಂತಂದರೆ ಮಾಡೋಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಅಡುಗೆ ಮಾಡಿಕೊಂಡು ಕ್ಯಾಮ್ರಾ ಇಟ್ಕೊಂಡು ಆರಾಮಾಗಿ ವ್ಲಾಗ್ಸ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನನಗೆ ಇದೇ ಇಷ್ಟ ಆಗುತ್ತೆ. ಸೊ ಸಾಂಬಾರೆಲ್ಲ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಸಾಂಬಾರೆಲ್ಲ ಬೆಂದಮೇಲೆ ಅಂದರೆ ಇವಾಗ ನಮ್ಮದು ಟೈಮೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಹೆಂಗಪ್ಪ ಅಂತಂದರೆ ಮೊದಲೆಲ್ಲ ನಾವು 9:30 10 o'clock ಹತ್ತಿರ ನಾವೆಲ್ಲ ಊಟ ಎಲ್ಲ ಮಾಡ್ತಾಯಿದ್ದಿದ್ದು. ಬಟ್ ಇವಾಗೆಲ್ಲ 7:30 8:30 ಒಳಗಡೆ ನಮ್ಮದು ಊಟ ಆಗೋಗುತ್ತೆ. ಆಮೇಲೆ ಮಕ್ಕಳನ್ನೆಲ್ಲ 9:30 10 o'clock ಒಳಗಡೆ ನಾನು ಒಂದೊಂದ್ಸಲ 9 ಅಂತಲೇ ಅನ್ಕೊಬಿಡಿ, 9:30 ಒಳಗಡೆ ನನ್ನ ಮಕ್ಕಳನ್ನ ರೂಮಿಗೆ ಕಳಿಸ್ಬಿಡ್ತೀನಿ ಮಲ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಇಷ್ಟು ವರ್ಷ ಎಷ್ಟು ಟೈಮ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆ ನೋಡಿದ್ದೀನಿ ಗೊತ್ತಾ. ಟೈಮಿಗೆ ಕರೆಕ್ಟಾಗಿ ತಿನ್ನಬೇಕು, ಟೈಮಿಗೆ ಕರೆಕ್ಟಾಗಿ ಮಲ್ಕೋಬೇಕು, ಇದೆಲ್ಲ ಎಷ್ಟು ಸಲ ಹೇಳಿದ್ದೀನಿ. ಯಾವಾಗಲೂ ವಿಜಯ್ ಹತ್ರ ಹೇಳ್ತಾ ಇದ್ದೆ, ಇಲ್ಲ ಅಮ್ಮ ನಾವು ಲೇಟ್ ಮಾಡ್ತಾಯಿದ್ದೀವಿ ಊಟಕ್ಕೆ, ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಎದ್ದೇಳೋದಕ್ಕೆ ಹಠ ಮಾಡ್ತಾರೆ, ಎದ್ದೇಳಲ್ಲ. ಅದಕ್ಕೋಸ್ಕರ ಇಲ್ಲ ನಾವು ಟೈಮ್ ಚೇಂಜ್ ಮಾಡ್ಕೋಬೇಕು, ಬೆಳಗ್ಗೆ ಬೇಗ ತಿನ್ನಬೇಕು, ಮಧ್ಯಾಹ್ನ ಬೇಗ ತಿನ್ನಬೇಕು ಟೈಮಿಗೆ ಕರೆಕ್ಟಾಗಿ, ಮತ್ತು ನೈಟ್ ತಿನ್ನಬೇಕು, ಬೇಗ ತಿನ್ಬಿಟ್ಟು ಬೇಗ ಮಕ್ಕಳನ್ನ ಮಲಗೋದಕ್ಕೆ ಅಂತ ಕಳಿಸ್ಬೇಕು. ಇದೆಲ್ಲ ನಾನು ತುಂಬ ವರ್ಷದಿಂದ ಹೇಳ್ತಾ ಇದ್ದೆ. ಬಟ್ ವಿಜಯ್ ಏನಪ್ಪ ಅಂತಂದರೆ ಇಲ್ಲ, ನಾವು ಅಡುಗೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋತಿದ್ದಿದ್ರೆ ನಾವು 7:30 8 o'clock ಮೇಲೆ ಸ್ಟಾರ್ಟ್ ಮಾಡ್ಕೊತಿದ್ವಿ. ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ 10 ಗಂಟೆ ಮಾಡ್ತಾಯಿದ್ವಿ. ಇನ್ನು ಮಲಗೋಕ್ಕೆ 11 12 ಗಂಟೆ ಹಾಗೆ ಹೋಗ್ತಿತ್ತು. ನಾನು ಅದಕ್ಕೇ ವಿಜಯ್ಗೆ ಎಷ್ಟೊಂದು ಸಲ ಹೇಳಿದೆ, ಇಲ್ಲ ಮಕ್ಕಳು ಬೆಳಗ್ಗೆ ಎದ್ದೇಳ್ತಾ ಇಲ್ಲ, ನಾವು ಬೇಗ ಸ್ಟಾರ್ಟ್ ಮಾಡಬೇಕಪ್ಪ, ಬೇಗ ಮುಗಿಸ್ಕೋಬೇಕು ಕೆಲಸನೆಲ್ಲ ಅಂತ. ಬಟ್ ಆಗ್ತಿರ್ಲಿಲ್ಲ. ಈ ಮನೆಗೆ ಬಂದಾಗಲಿಂದ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ನಿಜವಾಗ್ಲೂ. ಬೇಗ ತಿಂತೀವಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕರೆಕ್ಟಾಗಿ ಆಗುತ್ತೆ, ಮಧ್ಯಾಹ್ನ ಲಂಚ್ ಕರೆಕ್ಟಾಗಿ ಆಗುತ್ತೆ, ನೈಟ್ ಡಿನ್ನರ್ ಕೂಡ ಬೇಗ ಆಗುತ್ತೆ, ಮತ್ತು ಬೇಗ ಹೋಗಿ ಮಲ್ಕೊತಾ ಇದ್ದೀವಿ. ವಿಜಯ್ ಅಂತೂ ಮಲಗಲ್ಲ, ಅವರು 12 o'clock ತನಕ ಮೊಬೈಲು TV ಎಲ್ಲ ನೋಡ್ತಾ ಇರ್ತಾರೆ. ಬಟ್ ನಾನು ಮಕ್ಕಳು 3 ಜನ ನಾವು ಮಲ್ಕೊಬಿಡ್ತೀವಿ, ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ. ಸೊ ಹಾಗಾಗಿ ಟೈಮಿಗೆ ಕರೆಕ್ಟಾಗಿ ಎಲ್ಲ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಒಳ್ಳೆ ಅಭ್ಯಾಸನ ರೂಢಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ಆಮೇಲೆ ಪಾತ್ರೆ ಎಲ್ಲ ಹಾಕ್ತಿದ್ದೆ. ನೈಟು ನಾನು ಡಿಶ್ವಾಷರ್ ಪಾತ್ರೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಮಲ್ಕೊಬಿಡ್ತೀನಿ. ಸೊ ಈ ಒಂದು ಲಾಗ್ ಇದಾಗಿತ್ತು. ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.